ಈಗ ಹೇಳಿ ಡ್ಯಾಡಿ, ನಾನ್ ರಾಂಗ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಾ? ಗುಡ್ ಗುಡ್ ಸೆಲೆಕ್ಷನ್. ಥ್ಯಾಂಕ್ ಯು ಡ್ಯಾಡಿ. ನಾನು ಹೇಳಿದ್ದು ನಿನ್ನ ಸೆಲೆಕ್ಷನ್ ಬಗ್ಗೆ ಅಲ್ಲ, ಅವನ್ ಸೆಲೆಕ್ಷನ್ ಬಗ್ಗೆ. ನಿನ್ ಮದುವೆ ಆದ್ರೆ ಅವನ್ ಲೈಫ್ ಸೆಟ್ಲ್ ಆಗುತ್ತೆ, ಸಮಾಜ ಸೇವೆ ಮಾಡೋದಕ್ಕೆ ಬಿಟ್ಟಿ ದುಡ್ಡು ಸಿಗುತ್ತೆ, ಅನಾಥ ರಕ್ಷಕ ಅಂತ ಬಿರುದು ಸಿಗುತ್ತೆ. ನಿನಗೇನ್ ಸಿಗುತ್ತೆ? ಎಲ್ಲ ಕರೆಕ್ಟಾಗಿ ಪ್ಲಾನ್ ಮಾಡಿ ನಿನ್ ಮನಸ್ಸು ಕದ್ದಿದ್ದಾನೆ. ಎಷ್ಟೇ ಆದ್ರೂ ಕಳ್ಳ ತಾನೆ. ಇಲ್ಲ ಡ್ಯಾಡಿ, ಅವ್ನ್ ನಿಜವಾಗ್ಲೂ ನನ್ನ ತುಂಬಾ ಇಷ್ಟ ಪಡ್ತಾ ಇದ್ದಾನೆ. ಅವ್ನ್ ಕಳ್ತನ ಮಾಡಿದ್ರು ಅದ್ರ ಉದ್ದೇಶ ಒಂದ್ ಒಳ್ಳೆ ಕೆಲ್ಸಕ್ಕೆ ತಾನೆ. ಹಾಗ ನೋಡಿದ್ರೆ ಪ್ರತಿಯೊಬ್ಬ ಕಳ್ಳನು ಒಳ್ಳೆ ಉದ್ದೇಶ ಇಟ್ಕೊಂಡೆ ಕಳ್ತನ ಮಾಡಿರ್ತಾನೆ. ಅವನು ಅವನ ಸಂಸಾರ ಚೆನ್ನಾಗಿರ್ಬೇಕು ಅಂತ. ಕೆಲಸ ಮಾಡೋದು ಮುಖ್ಯ ಅಲ್ಲ, ಮಾಡೋ ದಾರಿ ಮುಖ್ಯ. ಅವನು ಭಿಕ್ಷೆ ಬೇಡ ಸಂಪಾದನೆ ಮಾಡಿದ್ರು ನಾನು ಅವನು ಒಪ್ಕೋತಾ ಇದ್ದೆ. ಕಂಡವ್ರ ಜೊತೆ ಕೈ ಹಾಕಿ ಸಂಪಾದನೆ ಮಾಡೋ ಫೋರ್ಟ್ ಒಂಟಿಗೆ ನನ್ನ ಮಗಳನ್ನ ಕೊಡೋದು ನನಗೆ ಇಷ್ಟ ಇಲ್ಲ. ಸುಮ್ಮನೆ ನಾನು ಹೇಳ್ದಾಗ ಕೇಳು, ಅಕ್ಷಯನ ಮದುವೆ ಆಗು. ಇದೇ ನನ್ನ ಫೈನಲ್ ಡಿಸಿಷನ್. ಮತ್ತೆ ಆ ಕಳ್ಳನ ಬಗ್ಗೆ ನನ್ನ ಕನ್ವಿನ್ಸ್ ಮಾಡಕ್ ಬರಬೇಡ. ಡ್ಯಾಡಿ, ಅಮ್ಮವ್ರೆ, ಸುಮ್ನೆ ಹೀಗೆ ಅಳ್ತಾ ಇದ್ರೆ ಹೇಗೆ? ಈ ಮದುವೆ ನಿಲ್ಸೋದಕ್ಕೆ ನನ್ನಿಂದ ಏನಾದ್ರೂ ಮಾಡಕ್ಕಾಗತ್ತಾ ಹೇಳಿ? ಚೆಲ್ವಾ, ನೀನ್ ಈ ಮಾತು ಹೇಳ್ತಾ ಇದ್ಯಾ? ಯಾಕಮ್ಮವ್ರೆ, ನನ್ಗೇನ್ ಹೃದಯನೇ ಇಲ್ಲ ಅನ್ಕೊಂಡ್ರಾ? ಅವನು ಕಳ್ಳ ಅಂತ ನನಗೆ ಮೊದ್ಲೇ ಗೊತ್ತಿತ್ತು. ನಿಮಗೆಲ್ಲೂ ಮೋಸ ಮಾಡ್ಬಿಡ್ತಾನೋ ಅಂತ ನಾನು ಅವನಿಗೆ ತೊಂದರೆ ಕೊಡ್ತಾ ಇದ್ದೆ ಅಷ್ಟೇ. ನೋಡಿಮ್ಮ, ನೀವು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ. ನೀವು ಅವನ ಬಗ್ಗೆ ಹೇಳಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ನೀವು ಅವನ ಜೊತೆ ಇದ್ರೇನೆ ಚೆನ್ನಾಗಿರುತ್ತೆ ಅಂತ ನನಗೀಗ ಅನ್ನಿಸ್ತಾ ಇದೆ. ಹೇಳಿಮ್ಮ, ನಾನು ಏನ್ ಮಾಡ್ಲಿ? ಚೆಲ್ವಾ, ನೀನ್ ನನ್ನ ಅರ್ಥ ಮಾಡ್ಕೊಂಡಿದ್ಯಾ? ಆದ್ರೆ ನಮ್ ಡ್ಯಾಡಿ ದೀಪುನಾದ್ರೂ ಕಾಂಟ್ಯಾಕ್ಟ್ ಮಾಡೋಣ ಅಂದ್ರೆ ಅವ್ನ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಎಲ್ಲಿದಾನೋ ಏನೋ, ನಾನ್ ಏನ್ ಮಾಡ್ಲಿ? ಈಗೇನು, ದೀಪುನ ಇಲ್ಲಿ ಕರ್ಕೊಂಡ್ ಬರ್ಬೇಕು ಅಷ್ಟೇ ತಾನೇ? ನಾನ್ ಕರ್ಕೊಂಡ್ ಬರ್ತೀನಿ. ನಾನಲ್ಲಿ ಬರೋದ್ರಿಂದ ಏನು ಪ್ರಯೋಜನ ಇಲ್ಲ ಚೆಲ್ವಾ. ನೀವು ಬರ್ಲಿಲ್ಲ ಅಂದ್ರೆ ಅಮ್ಮವ್ರಲ್ಲಿ ಸಂತೋಷವಾಗಿ ಮದ್ವೆ ಆಗ್ಬಿಡ್ತಾರೆ ಅನ್ಕೊಂಡಿದೀರಾ? ನಿಮ್ ಬಗ್ಗೆನೆ ಚಿಂತೆ ಮಾಡ್ತಾ ಕೊರಗ್ತಾ ಕೂತ್ಕೊಂಡಿದ್ದಾರೆ. ಈ ತರ ನೀವು ದೂರ ಬಂದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಅವ್ರಪ್ಪ ಅಮ್ಮ ನಾನೊಬ್ಬ ಕಳ್ಳ, ಫ್ರಾಡು ಅಂತ ಡಿಸೈಡ್ ಮಾಡ್ಬಿಟ್ಟಿದಾರೆ ಚೆಲ್ವಾ. ಯಾವ ಮುಖ ಇಟ್ಕೊಂಡು ನಿಮ್ ಮಗಳನ್ನ ನನಗ್ ಮದ್ವೆ ಮಾಡ್ಕೊಡಿ ಅಂತ ಕೇಳಿ? ಅದ್ರಲ್ಲಿ ಅವ್ರ ತಪ್ಪೇನಿಲ್ಲ. ಎಲ್ಲ ಅಪ್ಪ ಅಮ್ಮಂದಿರಿಗೂ ತಮ್ಮ ಮಕ್ಕಳು ಒಳ್ಳೆ ಕಡೆ ಸೇರ್ಬೇಕು ಅಂತಾನೆ ಆಸೆ ಇರುತ್ತೆ. ಏನ್ ಮಾಡೋದು, ಅವ್ರ ದೃಷ್ಟಿಲಿ ನಾನು ಒಳ್ಳೆಯವನಾಗ್ಲಿಲ್ಲ. ಹಾಗಂತ ಸುಮ್ನೆ ಕುತ್ಕೊಳಕ್ಕಾಗುತ್ತಾ? ಅಲ್ಲಿ ಯಾವನ್ನೋ ಮದುವೆ ಆಗಿ ಅವಳು ನೆಮ್ಮದಿಯಾಗಿರಲ್ಲ, ಇಲ್ಲಿ ನೀನ್ ನೆಮ್ಮದಿಯಾಗಿರಲ್ಲ. ಈ ಒಂದ್ ಮದುವೆಯಿಂದ 3 ಜನ ಲೈಫ್ ಹಾಳಾಗೋಗುತ್ತೆ. ನೋಡೋ, ಪ್ರೀತಿ ದೃಷ್ಟಿಲಿ ನೀನ್ ಒಳ್ಳೆನಾಗಿದ್ಯಾ, ಅಷ್ಟು ಸಾಕು. ಸುಮ್ನೆ ಪ್ರೀತಿನ ಮದುವೆ ಆಗ. ನೀವ್ ಬರ್ಲಿಲ್ಲ ಅಂದ್ರೆ ಖಂಡಿತ ಅವ್ರು ಬದುಕೋದಿಲ್ಲ. ನೀವ್ ಅಲ್ಲಿಗೆ ಬಂದು ಅಮ್ಮವನ್ನು ಕರ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗ್ಬಿಡಿ. ಪ್ರೀತಿ, ಇಲ್ ನೋಡಪ್ಪ, ನಿನ್ ಮದ್ವೆಗೆ ಅಂತ ಕೃಷ್ಣ ಅಂಕಲ್ಲು ಇದನ್ನೆಲ್ಲ ಪರ್ಚೇಸ್ ಮಾಡಿ ಕಳ್ಸಿದ್ದಾರೆ. ನಿನಗಿದ್ರಲ್ಲಿ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊ. ಮುಖ್ಯವಾದ ಸೆಲೆಕ್ಷನ್ ಮಾಡ್ಕೋಬೇಕಾಗಿರೋದನ್ನೇ ನೀವ್ ನನ್ನ ಮಾಡಕ್ ಬಿಡ್ತಾ ಇಲ್ಲ. ಈ ಸೀರೆ ಒಡವೆ ಸೆಲೆಕ್ಷನ್ ನಾನ್ ಯಾಕೆ ಮಾಡ್ಲಿ ಮಮ್ಮಿ? ನೀನ್ ಇನ್ನೂ ಅವನನ್ನ ಮರ್ತಿಲ್ವಾ? ಮರ್ತೋಗಕ್ಕೆ ಅದೇನ್ ಹಳೆ ಮೊಬೈಲ್ ನಂಬರಾ ಮಮ್ಮಿ? ಪ್ರೀತಿ, ಈ ಪ್ರೀತಿ ಪ್ರೇಮ ಅನ್ನೋದೆಲ್ಲ ವಯಸ್ಸಿನ ಆಕರ್ಷಣೆ ಅಷ್ಟೇ ಕಣೆ. ವಯಸ್ಸಾಗ್ತಾ ಆಗ್ತಾ ಈ ಆಕರ್ಷಣೆನೂ ಕಮ್ಮಿ ಆಗುತ್ತೆ. ಆಮೇಲೆ ಜೀವನ ನಡ್ಸಕ್ ಬೇಕಾಗಿರೋದು ಈ ಪ್ರೀತಿ ಪ್ರೇಮ ಅಲ್ಲ, ದುಡ್ಡು. ಅದು ಅನಾಥನ ಹತ್ರ ಎಲ್ಲಿದೆ ಹೇಳು? ಸ್ವಲ್ಪ ದಿವಸ ಆದ್ಮೇಲೆ ಮತ್ ತನ್ನ ಹಳೆಯ ಚಾಳಿನೇ ಶುರು ಮಾಡ್ಕೋತಾನೆ. ಇಡೀ ಜೀವನ ಒಬ್ಬ ಕಳ್ಳನ ಹೆಂಡತಿ ಅಂತ ಅನ್ಸ್ಕೊಂಡಿರ್ತೀಯ. ನೋಡು, ಅವನನ್ನ ಮರ್ತ್ ಬಿಡು. ಅವನನ್ನ ಪ್ರೀತಿ ಮಾಡು ಅಂತ ಹೇಳ್ತವ್ರೆ ನೀವು. ಈಗ ಅವನ್ನ ಮರ್ತ್ ಬಿಡು, ಇನ್ನೊಬ್ಬನ್ ಪ್ರೀತಿ ಮಾಡು ಅಂತ ಹೇಳ್ತಿದ್ದೀರಾ. ನಾಳೆ ಇವನು ಒಬ್ಬ ದೊಡ್ಡ ಫ್ರಾಡ್ ಅಂತ ಗೊತ್ತಾಗತ್ತೆ. ಆಗೇನ್ ಮಾಡ್ತೀರಾ? ಮತ್ತೊಬ್ಬನ್ ಪ್ರೀತಿ ಮಾಡು ಅಂತೀವಿ. ಒಟ್ನಲ್ಲಿ ನಮಗೆ ನೀನ್ ಚೆನ್ನಾಗಿರೋದು ಮುಖ್ಯ. ಡ್ಯಾಡಿ ಪ್ಲೀಸ್, ನಾನ್ ದೀಪು ಜೊತೆ ಇದ್ರೆ ಖಂಡಿತ ಚೆನ್ನಾಗಿರ್ತೀನಿ. ಅದೇನೋ ಗಾದೆ ಇದೆಯಲ್ಲ, ಕಳ್ಳ ಹೆಂಡತಿ ಯಾವತ್ತಿದ್ರು ಆ ಸ್ಥಿತಿ ನಿನಗೆ ಬರಬಾರ್ದು. ಏನಾಗಿದೆ ನಿನಗೆ? ನಿನ್ನ ಫ್ರೆಂಡ್ಸ್ ನೋಡಿದ್ರೆ IAS ಆಫೀಸರ್ಸ್, ಸಾಫ್ಟ್ವೇರ್ ಇಂಜಿನಿಯರ್ಸ್ ನ ಮದುವೆ ಆಗ್ತಾ ಇದ್ದಾರೆ. ನೀನ್ ನೋಡಿದ್ರೆ ಆ ಕಳ್ಳನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡಿತಾ ಇದೀಯಾ. ನೋಡು ಪ್ರೀತಿ, ಇನ್ 2 ದಿವಸದಲ್ಲಿ ನಿನ್ನ ಮದುವೆ ನಡೆಯುತ್ತೆ. ಅದು ಅಕ್ಷಯ್ ಜೊತೆನೋ ಆ ನಿನ್ ಕಳ್ಳನ ಜೊತೆನೋ ನಿರ್ಧಾರ ಮಾಡು. ಆದ್ರೆ ಒಂದ್ ಮಾತು, ನಿನ್ ತಲೆ ಮೇಲೆ ಅಕ್ಷತೆ ಕಾಳು ಹಾಕೋದಕ್ಕೆ ನಾವಿಬ್ರು ಬದುಕಿರ್ಬೇಕು ಅಂದ್ರೆ ನೀನು ಅಕ್ಷಯನೇ ಮದುವೆ ಆಗ್ಬೇಕು.
ಹಲೋ, ಏನ್ ಮತ್ತೆ ರೀ ಎಂಟ್ರಿ ತಗೋತಾ ಇದ್ದೀರಾ? ಈ ಸಲ ಏನ್ ಹೆಸರಿಟ್ಕೊಂಡ್ ಬಂದಿದ್ದೀರಾ? ಎಷ್ಟು ಕೋಟಿ ಬಜೆಟ್? ನಾನ್ ಬಂದಿರೋದು ಪ್ರೀತಿನ್ ಮೀಟ್ ಮಾಡೋದಿಕ್ಕೆ. ಅಂದ್ರೆ ಈ ಸಲ ಹೋಲ್ಸೇಲ್ ಆಗಿ ಬಿಗ್ ಬಜೆಟ್ಗೆ ಪ್ಲಾನ್ ಹಾಕೊಂಡ್ ಬಂದಿದ್ದೀರಾ. ವೆರಿ ಗುಡ್. ನೋಡಿ, ನನಗ್ ನನ್ ಪ್ರೀತಿ ಬೇಕಷ್ಟೇ. ನಿನ್ನ ಪ್ರೀತಿ ಇನ್ನು 2 ದಿವಸದಲ್ಲಿ ನನ್ನ ಪ್ರೀತಿ ಆಗ್ತಿದ್ದಾಳೆ. ಹೇಗೂ ಬಂದಿದ್ಯಾ, ನನ್ನ ಹೆಸರು ಹೇಳ್ಕೊಂಡು ಈ ಮನೆಯಲ್ಲಿ ಅನ್ನ ತಿನ್ನೋದಕ್ಕಾದ್ರೂ ಏನಾದ್ರೂ ಕೆಲಸ ಮಾಡ್ಕೊಟ್ಟು ಹೋಗು. ನಾನ್ ಈ ಮನೆಗ್ ಬಂದಿರೋ ಉದ್ದೇಶ ಕೆಟ್ಟದೇ ಇರ್ಬೋದು, ಆದ್ರೆ ಪ್ರೀತಿನ್ ಪ್ರೀತಿ ಸುಳ್ಳಲ್ಲ. ನಾವಿಬ್ರು ಒಬ್ರಿಗೊಬ್ರನ್ನ ತುಂಬಾ ಪ್ರೀತಿಸ್ತಾ ಇದೀವಿ. ದಯವಿಟ್ಟು ನಮ್ ಪ್ರೀತಿಗೆ ಅಡ್ಡ ಬರ್ಬೇಡಿ. ಯಾವ್ದೋ ಪ್ರೀತಿ ನಿಂದು? ಅದು ನನ್ನ ಹೆಸರಲ್ಲಿ ನೀನ್ ಕದ್ದಿರೋ ಪ್ರೀತಿ. ಅಂದ್ರೆ ಅವಳು ಇಷ್ಟಪಟ್ಟಿರೋದು ನಿನ್ನನ್ನಲ್ಲ, ನನ್ನನ್ನ. ಈಗ ಅದಕ್ಕೆ ಅಡ್ಡ ಬಂದಿರೋನು ನೀನು. ಮದ್ವೆ ಮೂಡಲ್ಲಿದ್ದೀನಿ, ಸುಮ್ಮನೆ ಮೂಡ್ ಅಪ್ಸೆಟ್ ಮಾಡಬೇಡ. ಹೋಗ್ತಾ ಇರೋ. ಹೋಗ್ತೀನಿ, ಆದ್ರೆ ಒಬ್ನೇ ಅಲ್ಲ. ಹೋಗ್ಬೇಕಾದ್ರೆ ಪ್ರೀತಿನ ಜೊತೆ ಕರ್ಕೊಂಡು ಹೋಗ್ತೀನಿ. ಈಗ ನೋಡಪ್ಪ, ನನ್ ಮದುವೆಗೆ ಒಂದ್ ಕಳೆ ಬಂತು. ಸಿಂಪಲ್ ಆಗಿ ಮುಗ್ದೋಗುತ್ತಲ್ಲ ಅಂತ ತಲೆ ಕೆಡ್ಸ್ಕೊಂಡಿದ್ದೆ. ಇಂಥ ಚಾಲೆಂಜ್ಗಳನ್ನ ಎಷ್ಟೋ ಫೇಸ್ ಮಾಡಿದೀನಿ, ಯಾವುದು ಸೋತಿಲ್ಲ. ನಾನ್ ಚಾಲೆಂಜ್ ಮಾಡ್ತಾ ಇಲ್ಲ, ನನ್ ಪ್ರೀತಿ ನನಗ್ ಬಿಟ್ಕೊಟ್ಟು ನಿಮ್ಮ ದೊಡ್ಡತನ ತೋರಿಸ್ಕೊಳ್ಳೋದಿಕ್ಕೆ ಒಂದ್ ಚಾನ್ಸ್ ಕೊಡ್ತಾ ಇದ್ದೀನಿ. ಮೈ ಫುಟ್. ಅದೇನ್ ಮಾಡ್ತೀವಿ ನಾನು ನೋಡ್ತೀನಿ. ಪ್ರೀತಿ ಜೊತೆನೆ ನನ್ನ ಮದುವೆ. ನಿನ್ನ ಸ್ಪೆಷಲ್ ಆಗಿ ಇನ್ವೈಟ್ ಮಾಡ್ತೀನಿ. ಪ್ಲೀಸ್ ವೆಲ್ಕಮ್. ಮಣಿ, ನಿಮ್ಮ ಹುಡುಗರನ್ನ ಕಳ್ಸು, ಸ್ವಲ್ಪ ಕೆಲಸ ಇದೆ. ಕುರುಡಿ ಮದ್ವೆನ? ಯಾರವಳನ್ ಮದ್ವೆ ಆಗ್ತಿರೋ ಕುರುಡ? ಯಾರ್ ಗುರು ಕುರುಡಿ? ಅವಳ ಕಣ್ ಬಂದ್ ಎಷ್ಟ್ ದಿನ ಆಯ್ತು, ನಿಂಗ್ ಗೊತ್ತಿಲ್ವಾ? ಕಣ್ ಬಂದ್ಬಿಡ್ತಾ? ಯಾರವಳನ್ ಮದ್ವೆ ಆಗ್ತಿರೋದು? ನನ್ ದುಶ್ಮನ್ನ? ಇಲ್ಲ ಗುರು, ಅವನ್ನ ಬಿಟ್ಟಾಕಿದಾಳಂತೆ. ಇನ್ನೊಬ್ಬ ಯಾವನ ಸಿಕ್ಕವನಂತೆ, ಡೆಲ್ಲಿ ಅವನು, ಬಹಳ ದೊಡ್ಡ ಕುಳ ಅಂತೆ. ಇಲ್ಲ, ಈ ಮದ್ವೆ ನಡಿಬಾರ್ದು. ಅವಳನ್ ಕೈ ಹಿಡಿಯೋ ಗಂಡು ನಾನೇ ಆಗ್ಬೇಕು. ನಮಸ್ಕಾರ. ಅರೇಂಜ್ಮೆಂಟ್ಸ್ ಎಲ್ಲ ಬಹಳ ಜೋರ ಮಾಡಿದೀರಾ. ಅವ್ಳ ಬೆಸ್ಟ್ ಫ್ರೆಂಡ್ ಆಗಿ ಇಷ್ಟೇ ಬರೋದು ನೋಡು, ಅಲ್ಲಿದ್ದಾಳು. ಬನ್ನಿ ಬನ್ನಿ. ನಮಸ್ಕಾರ. 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 ಬನ್ನಿ. ನಮಸ್ಕಾರ. ಓ ವಿನೋದ್, ಹೇಗಿದ್ಯಾ? ನನ್ನ ವೈಫ್. ಚೆನ್ನಾಗಿದ್ದೀನಿ. ಬಾ ಕೂತ್ಕೊ. ಬನ್ನಿ. ಹಾಗೆ ನಿಂತ್ಕೊಂಡ್ಬಿಟ್ಟೆ. ಬಾ, ಡೈರೆಕ್ಟ್ ಆಗಿ ಹೋಗಿ ಪ್ರೀತಿ ಹತ್ರ ಮಾತಾಡೋಣ. ಅವಳು ಅಂದ್ರೆ ಸಾಕು, ಜೀವ ಇಲ್ದಿರೋ ಗಾಡಿನೇ ಓದ್ಕೊಂಡು ಹೋಗೋರ್ಗೆ ಜೀವ ಇರೋ ಲೇಡಿನ ಓದ್ಕೊಂಡು ಹೋಗೋದು ಕಷ್ಟನೇನ. ಬಾ. ಬೇಡ ಕಣ ಮಚ್ಚಿ, ನನ್ನ ಮನ್ಸು ಯಾಕೆ ಹೋಗ್ತಾ ಇಲ್ಲ. ಬಾ, ವಾಪಸ್ ಹೋಗೋಣ. ಬಾರೋ ಹೋಗೋಣ. ಅವಳು ಒಪ್ತಾಳೋ ಇಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ರೆ ಈಗ ನೀನೇ ಬೇಡ ಅಂತಿದ್ಯಲ್ಲೋ. ನೋಡು, ಅಲ್ಲಿ ಎಲ್ರು ಎಷ್ಟು ಸಂತೋಷವಾಗಿದ್ದಾರೆ. ನನ್ನೊಬ್ಬನಿಂದ ಈ ಸಂತೋಷ ಹಾಳಾಗ್ಬಾರ್ದು ಕಣೋ. ನನ್ನೊಬ್ಬನ ಸ್ವಾರ್ಥಕ್ಕೆ ಇವ್ರಿಷ್ಟ ಜನ ನೋವು ಅನುಭವಿಸ್ಬೇಕು. ಹೋಗ್ಲಿ, ನನ್ನ ಜೊತೆ ಬಂದ್ರೆ ಸಂತೋಷವಾಗಿರ್ತಾಳೆ ಅಂತ ಏನೋ ಗ್ಯಾರಂಟಿ ಇಲ್ಲ ಕಣೋ. ನನ್ನ ಹತ್ರ ಏನಿದೆಯೋ, ದುಡ್ಡು, ಒಳ್ಳೆ ಕೆಲ್ಸ. ನಾನೊಬ್ಬ ಅನಾಥ. ಈ ಅನಾಥನ್ ಕೈ ಹಿಡಿದ್ರೆ ಅವಳು ಒಬ್ಳು ಅನಾಥಳಾಗ್ತಾಳಷ್ಟೇ. ನಾವು ಶ್ರೀಮಂತಿಕೆ ನೋಡಿದೀವಿ, ಅವಳು ಶ್ರೀಮಂತಿಕೆನ ಅನುಭವಿಸಿದಾಳೆ. ಅವಳು ಶ್ರೀಮಂತರ ಮನೆಗೆ ಸೇರಿದ್ರೆ ಚೆನ್ನಾಗಿರ್ತಾಳೆ. ಬಂಗ್ಲೆ ಮುಂದೆ ಇರೋ ಕಸು ತೊಟ್ಟಿ ಕಣ ನಾವು. ನಮಗೂ ಅವಳಿಗೂ ಹೇಗೋ ಸಂಬಂಧ ಸರಿ ಹೋಗುತ್ತೆ. ಪ್ರೀತಿನ ಪಡ್ಕೊಳ್ಳೋದು ಮುಖ್ಯ ಅಲ್ಲ ಕಣೋ, ಚೆನ್ನಾಗಿ ಬಾಳ್ಸೋದು ಮುಖ್ಯ. ಪ್ರೀತಿಸೋರ್ ಜೊತೆ ಬಾಳೋ ಅವಕಾಶ ಕೆಲವರಿಗೆ ಕಣ ಸಿಗೋದು. ಉಳಿದವ್ರು ಏನಿದ್ರು ಅವ್ರ ಬದುಕನ್ ದೂರದಿಂದ ನೋಡಿ ಸಂತೋಷ ಪಡ್ಬೇಕಷ್ಟೇ. ಆ ಉಳ್ದವ್ರಲ್ಲಿ ನಾನು ಒಬ್ಬ ಆಗೋಗ್ತೀನಿ ಕಣೋ. ಅವಳು ಚೆನ್ನಾಗಿರ್ಬೇಕು, ನನಗಷ್ಟೇ ಸಾಕು. ನನ್ ಪ್ರೀತಿ ಚೆನ್ನಾಗಿರ್ಬೇಕು ಅಷ್ಟೇ. ಬಾರ ಹೋಗೋಣ.
ಯಾಗುರು ಮುಖ ಎಲ್ಲ ಬಾಡ್ ಹೋಗಿದೆ, ನಿನಗೂ ಹೂ ಮುಡಿಸ್ಬಿಟ್ಲಾ? ಅಣ್ಣವ್ರು ಡೀಪ್ ಲವ್ ಅಲ್ಲಿ ಇದ್ರಿ ಅಂತ ಕಾಣುತ್ತೆ. ಫ್ಲವರ್ ಇಟ್ಟಿದ್ ಗೊತ್ತೇ ಆಗ್ಲಿಲ್ಲ. ಮಜಾ ಮಾಡಕ್ ಒಬ್ಬ, ಮದ್ವೆ ಆಗಕ್ ಇನ್ನೊಬ್ಬನ ಅವಳಿಗೆ. ಅದ್ ಹೆಂಗ್ ಮದ್ವೆ ಆಗ್ತಾಳೋ ನಾನು ನೋಡ್ತೀನಿ. ನೋಡಿ, ಆತರ ಏನೂ ಇಲ್ಲ. ಅವಳು ಯಾರನ್ ಬೇಕಾದ್ರೂ ಯಾಮರ್ಸ್ಬೋದು, ನನ್ನನ್ನಲ್ಲ. ಲೈಫ್ ಲಾಂಗ್ ಅವಳು ಮದ್ವೆನೇ ಆಗ್ಬಾರ್ದು. ಆದ್ರೆ ನನ್ನನ್ನು ಮಾತ್ರ. ಹಲೋ ಸರ್, ಸರ್ ಮಚ್ಚಿ, ಇವನೇನೋ ಮಾಡ್ತಾನ ಕಣ. ಪ್ರೀತಿಗೆ ಏನಾದ್ರೂ ತೊಂದರೆ ಆದ್ರೆ ಬಾ ಹೋಗೋಣ. ನಿತ್ಕೋ, ಎಲ್ಲಿಗೆ ಹೋಗ್ತಿದ್ಯಾ? ಇನ್ವಿಟೇಷನ್ ಇದೆಯೇನೋ ನಿನ್ನ ಹತ್ರ? ನೋಡಿ, ಈ ಮದ್ವೆ ನಿಲ್ಸಕ್ಕೆ ಯಾರು ಟ್ರೈ ಮಾಡ್ತಾ ಇದಾರೆ. ಕೇರ್ಫುಲ್ ಆಗಿರಿ ಅಂತ ಹೇಳಕ್ ಬಂದ್ವಿ. ನಿಲ್ಸಕ್ ಬಂದಿರೋನೇ ನೀನು. ನೀನು ಬಿಟ್ರೆ ಇನ್ಯಾರೋ ನಿಲ್ಲಿಸ್ತಾರೆ? ಬರೀ ಲವ್ ಮಾಡಿದ್ರೆ ಸಾಕ, ನೋವು ತಿನ್ನೋದು ಬೇಡವಾ? ಮುಂದೆ ಪ್ರಾಬ್ಲಮ್, ಹಿಂದೆ ಹೋಗೋಣ. ಔಷಧಯ ಸಂವದಂತೆ ಸೋಮೇರ ಸಾರಾಜ್ಞಾ. ಎಲ್ಲ ಬುದ್ಧಿ ಇರ್ತಾನೆ. ನಮಸ್ಕಾರ, ಬನ್ನಿ ಬನ್ನಿ. ಸಪ್ರದ ಸಭಾಂಬೆ ಗೋಪಾಯ. ಏನೇ ಅಷ್ಟು ಸುಲಭವಾಗಿ ನಿನ್ನ ಮದ್ವೆಗೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಯಾರನ್ ಬೇಕಾದ್ರೂ ಯಾಮಾರಿಸಬಹುದು, ನನ್ನನ್ನಲ್ಲ. ಗಂಡು ಬದುಕಿದ್ರೆ ತಾನೇ ನೀನ್ ಮದ್ವೆ ಆಗೋದು. ಪ್ರೀತಿ, ದೀಪು
ಮಾಮ ಕೊನೆಗೂ ಮದುವೆ ಮನೆನ ಸ್ಮಶಾನ ಮಾಡ್ಬಿಟ್ಟಿರೋ ಸ್ಕೌಂಡ್ರಲ್ ನಿನಗೆ ದಕ್ಲಿಲ್ಲ ಅಂತ ಪ್ರೀತಿಸ್ತಾರೆ ಬಾಳನ್ನೇ ಹಾಳು ಮಾಡೋ ನಿನ್ನಂತ ಕಳ್ಳರಿಗೇನೋ ಗೊತ್ತು ಪ್ರೀತಿ ಅಂದ್ರೆ. ಕೇಳಿಸ್ಕೊಂಡ ಮಾಮ, ಇದೆಲ್ಲ ನಿಂಗ್ ಬೇಕಿತ್ತ? ನಾನು ಅವತ್ತೇ ಹೇಳ್ದೆ ಲವ್ ಅಂದ್ರೆ ಬರೀ ನೋವು ಅಂತ. ನನ್ ಮಾತು ಕೇಳ್ದ ನೀನು? ಈಗ ಅನ್ಬೋಸು. ರೇ ಸ್ವಾಮಿ, ನಿಜ ಗೊತ್ತಿಲ್ದೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡಿ. ನಾವು ಕಳ್ರೆ ಇರ್ಬೋದು, ಆದ್ರೆ ಒಂದ್ ಹೆಣ್ಣನ್ ಬಾಳ ಹಾಳು ಮಾಡೋಷ್ಟು ಕ್ರಿಮಿನಲ್ಗಳಲ್ಲ ನಾವು. ಇವತ್ತು ಇವನ್ ಬರ್ದೆ ಹೋಗಿದ್ರೆ ನಿಮ್ ಮಗಳು ಮದುವೆ ದಿನಾನೇ ವಿದ್ವೆ ಆಗ್ತಾ ಇದ್ಲು. ಆ ಹುಡ್ಗ ನಿಮ್ ಹುಡುಗಿನ ಲವ್ ಮಾಡ್ತಾ ಇದ್ನಂತೆ. ಮದುವೆ ಆಗೋ ಹುಡುಗನ್ನ ಸಾಯಿಸಿ ಈ ಮದುವೆನ ನಿಲ್ಲಿಸ್ತೀನಿ ಅಂತ ನಮ್ಮ ಹತ್ರ ಬಂದು ಹೇಳ್ದ. ನಿಮ್ ಮಗಳು ಚೆನ್ನಾಗಿರ್ಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವನ್ ಇಲ್ಲಿಗೆ ಬಂದು ಆ ಹುಡುಗನ್ ಕಾಪಾಡಿದ್ದು. ಪ್ರೀತಿ ಅಂದ್ರೆ ಏನ್ ಗೊತ್ತು ಅಂತ ಕೇಳ್ತಿದ್ದೀರಾ? ನಿಮ್ಗೇನು ಸಂಬಂಧ ಇಲ್ದೇ ಇರೋ ಇವನು ನಿಮ್ ಮಗಳಿಗೋಸ್ಕರ ಪ್ರಾಣನೇ ಕೊಡ್ತಾನೆ ಅಂದ್ರೆ ಅದನ್ನ ಪ್ರೀತಿ ಅಂತ ಇನ್ನೇನ್ರೆ ಕರೀತೀರಾ? ನಡಿ ಮಾಮು, ನಾವ್ ಹೋಗೋಣ. ನಾವ್ ಅನಾಥರು, ಬಡವರು, ಕಳ್ಳರು, ನಮ್ಮ ಹತ್ರ ದುಡ್ಡು ಇಲ್ದೇ ಇರ್ಬೋದು. ಈ ನನ್ ಮಕ್ಳ ಹತ್ರ ಹೃದಯನೇ ಇಲ್ಲ ಕಣ. ಇವ್ರ ಸವಾಸರೇ ನಮಗ್ ಬೇಡ. ಬಾರ ಮಾಮು, ಬಾರ ಹೋಗೋಣ. ದೀಪು, ಒಂದ್ ನಿಮಿಷ ನಿಂತ್ಕೋ. ಏನ್ ದೀಪು, ಒಬ್ನೇ ಹೊರಟ್ಬಿಟ್ಟೆ? ಪ್ರೀತಿನ ಕರ್ಕೊಂಡು ಹೋಗ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ, ನೆನ್ಪಿದ್ಯಾ? ಇಲ್ಲ ಸರ್, ಭೂಮಿ ಮೇಲೆ ನಿಂತ್ಕೊಂಡು ಆಕಾಶ ಮುಟ್ಟೋ ಭ್ರಮೇಲಿ ಏನೇನೋ ಮಾತಾಡ್ಬಿಟ್ಟೆ. ಪ್ರೀತಿ ನಿಮ್ ಜೊತೆ ಇದ್ರೇನೆ ಚೆನ್ನಾಗಿರೋದು. ನೋ, ನನಗೆ ಅವಳು ಚೆನ್ನಾಗಿರೋದು ಮುಖ್ಯ ಅಲ್ಲ, ನೀನ್ ಚೆನ್ನಾಗಿರೋದು ಮುಖ್ಯ ಅಲ್ಲ, ನಾನ್ ಚೆನ್ನಾಗಿರೋದು ಮುಖ್ಯ. ಸೊ ನಿನ್ನ ಪ್ರೀತಿನ ನಿನಗೆ ಬಿಟ್ಕೊಡ್ತಾ ಇದ್ದೀನಿ. ಸರ್, ಏನ್ ಹೇಳ್ತಾ ಇದ್ದೀರಾ? ನೀನು ನನ್ನನ್ನು ಕಾಪಾಡ್ದೆ ಅಂತ ನಾನು ತ್ಯಾಗ ಮಾಡಿ ನನ್ನ ದೊಡ್ಡತನ ತೋರಿಸ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ, ತೋರಿಸ್ತಾ ಇದ್ದೀನಿ. ಅಕ್ಷಯ್, ಏನ್ ಮಾಡ್ತಾ ಇದೀಯಾ? ಬೀದಿಲ್ ಬಿದ್ದಿರೋ ಅನಾಥನಿಗೆ ನನ್ ಮಗಳನ್ನ ಕೊಡ್ಲಾ? ಸಾಕು ಸುಮ್ನೆರೆಯ. ನಾನು ಹುಡುಗನ ಬಗ್ಗೆ ಎಲ್ಲ ಕೇಳಿ ತಿಳ್ಕೊಂಡಿದ್ದೀನಿ. ಈ ಜಗತ್ನಲ್ಲಿ ಯಾರಯ್ಯ ಕಳ್ರಿಲ್ಲ? ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟದೆ ಕೋಟಿಗಟ್ಟಲೆ ಬ್ಲಾಕ್ ಮನಿ ಇಟ್ಕೊಂಡಿದೀವಲ್ಲ, ನಾನು ನೀನು ಕಳ್ರಲ್ವಾ? ಇವರಾದ್ರೂ ಕದ್ದಿರೋ ಹಣನ ಅನಾಥರ ಸೇವೆಗೆ ಯೂಸ್ ಮಾಡ್ತಾ ಇದ್ದಾರೆ. ನಾನು ನೀನು ಏನ್ ಮಾಡಿದೀವಿ? ನಮಗಿಂತ ಇವನೇ ಗ್ರೇಟ್ ಅಲ್ವಾ? ಇವನ್ನ ಹೋಗಿ ಫ್ರಾಡ್ ಅಂತ ಹೇಳ್ತಾ ಇದೆಯಲ್ಲ. ಅವ್ರಿಗೆ 2 ಕೋಟಿ ರೂಪಾಯಿ ಹೊಡ್ಕೊಂಡೋಗೋ ಉದ್ದೇಶ ಇದ್ದಿದ್ರೆ ನಿನ್ನ ಮಗಳನ್ನ ಯಾಕಯ್ಯ ಕಾಪಾಡ್ತಿದ್ರು? ಅವ್ರಿಗಿರೋ ಮಾನವೀಯತೆ ಮುಂದೆ ನಮ್ಮ ಹತ್ರ ಕೋಟಿಗಳಿಗೆ ಏನಯ್ಯ ಬೆಲೆ? ನಾವಿಬ್ರು ಬರೀ ರೂಪಾಯಿ ಶ್ರೀಮಂತರು, ಅವರಿಬ್ರು ಹೃದಯ ಶ್ರೀಮಂತರು. ನಿನ್ ಮಗಳು ಒಳ್ಳೆ ಸೆಲೆಕ್ಷನ್ ಮಾಡ್ಕೊಂಡಿದ್ದಾಳೆ ನೋಡಯ್ಯ. ಸುಮ್ನೆ ಹಠ ಬಿಟ್ಟು ಅವರಿಬ್ರು ಮದುವೆ ಮಾಡು. ಡ್ಯಾಡಿ ಪ್ಲೀಸ್, ನಾನ್ ಕೇಳಿದ್ದನ್ನೆಲ್ಲ ಕೊಟ್ಟಿದ್ದೀರಾ. ಇದೊಂದಕ್ಕೂ ಅನ್ನಿ, ಮತ್ತೆ ನಾನು ನಿಮ್ಮನ್ನ ಏನು ಕೇಳಲ್ಲ. ಪ್ಲೀಸ್ ಡ್ಯಾಡಿ, ಪ್ಲೀಸ್ ಡ್ಯಾಡಿ. ನಿನಗಿಂತ ನನಗೆ ಯಾವುದು ಹೆಚ್ಚಲ್ಲಮ್ಮ. ನಿನ್ನ ಹೃದಯ ಕದ್ದಿರೋ ಕಳ್ಳನ್ನ ಬಂದು ಹಸೆ ಮನೆಯಲ್ಲಿ ಕೂತ್ಕೊಳ್ಳಕ್ ಹೇಳು. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ವೆರಿ ಮಚ್. ಮಾಂಗಲ್ಯಂ
ತಂತು ನಾನೇನ ತವ ಜೀವನ ಮೇಳ ಗಟ್ಟಿ ಮೇಳ ಕಂಠೆ ಬದ್ನಾನಿ ಶುಭಗೆ ತ್ವಂಜೀವ ಶರದಾಂ ಶತಂ. ನಮ್ಮ ಮದುವೆ ಆಗಿದ್ರೆ ಏನಾಗಿ ನಾ ಬಂದೆ